ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. PUC ಪ್ರಥಮ ವರ್ಷದ ಅರ್ಧವಾರ್ಷಿಕ ಪರೀಕ್ಷೆ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೇನು ಕೆಲವು ಡಿಸ್ಟ್ರಿಕ್ಟ್ನಲ್ಲಿ ಈ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಧವಾರ್ಷಿಕ ಪರೀಕ್ಷೆಗಳಿರ್ತವೆ. ಆ ಒಂದು ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರನ್ನು ನಾನು ಈ ವರ್ಷ ತೆಗೆದುಕೊಂಡು ಬಂದಿದ್ದೀನಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮಗೆ ಮಾಡೆಲಾಗಿ ತೆಗೆದುಕೊಂಡು ಬರೋ ಉದ್ದೇಶ ಏನು ಅಂತಂದರೆ, ಇಲ್ಲಿ ಬಂದಿರುವಂಥ ಪ್ರಶ್ನೆಗಳು ನಿಮಗೆ ಈ ಸಾರಿ ಮಿಡ್ ಟರ್ಮ್ ಪ್ರಶ್ನೆಗೆ ಬರುವಂಥ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಈ ಪ್ರಶ್ನೆಗಳನ್ನು ನೀವೆಲ್ಲ ಗಮನಿಸಬೇಕು. ಯಾವೆಲ್ಲ ಅಧ್ಯಾಯಗಳು ಅಂದರೆ 1ರಿಂದ 5 ಅಧ್ಯಾಯಗಳವರೆಗೆ ನಿಮಗೆ ಸಮಾಜಶಾಸ್ತ್ರ ವಿಷಯದ ಮಟ್ಟದ ಅರ್ಧವಾರ್ಷಿಕ ಪರೀಕ್ಷೆಗಳು ನಡೀತವೆ. ಈ 5 ಅಧ್ಯಾಯಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬಂದಿರುವಂಥದ್ದು. ಸೊ ಯಾವ ಅಧ್ಯಾಯದ ಮೇಲೆ ಬಂದೇವೆ ಮತ್ತು ಅದರ ಜೊತೆಗೆ ನಿಮಗೆ ಯಾವ ಪ್ರಶ್ನೆಗಳು ಎನ್ಯುವಲ್ ಎಕ್ಸಾಮ್ನಲ್ಲಿ ಬರ್ತವೆ ಅನ್ನೋದು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಸೊ ಪ್ರಥಮ PUC ಅರ್ಧವಾರ್ಷಿಕ ಪರೀಕ್ಷೆ ವಿಷಯ ಸಮಾಜಶಾಸ್ತ್ರ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಭಾಳ ಸಾರಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ ಬಂದಿದ್ದಾನೆ. ಈ ಪ್ರಶ್ನೆಯು ಸಹ ಬರ್ತದೆ. ಉತ್ತರ C. ಆಗಸ್ಟ್ ಕೋಮ್ಟ್ ಅಂತ ಹೇಳ್ತೀವಿ. ಮಾನವ ಸಮಾಜ ಅಥವಾ ಸಾಮಾಜಿಕ ಜೀವಿ ಎಂದು ಕರೆದವರು ಯಾರು ಅಂತ ಕೇಳಿದಾಗ ಅದು ಆಯ್ಕೆ B. ಅರಿಸ್ಟಾಟಲ್ ಅವರು. ಪ್ರಾಥಮಿಕ ಸಮೂಹ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತಂದರೆ C.H. ಕೂಲೆ ಎನ್ನುವಂಥವರು. ಒಂದು ಸಾಮಾನ್ಯ ಉದ್ದೇಶಗೋಸ್ಕರ ಒಟ್ಟುಗೂಡಿ ಕೆಲಸ ಮಾಡುವುದಕ್ಕೆ ನಾವು ಸಹಕಾರ ಅಂತ ಕರಿತೀವಿ. ಇನ್ನು 5ನೇ ಪ್ರಶ್ನೆ, ಬೌದ್ಧ ಸಂಸ್ಕೃತಿಗೆ ಉದಾಹರಣೆ ಅದು ಕಟ್ಟಡಗಳು ಅಂದರೆ ಹೊರಗಿನ ಸಂಸ್ಕೃತಿಯ. ಇನ್ನು ಬೌದ್ಧ ಅಂದರೆ ಆಂತರಿಕ ಸಂಸ್ಕೃತಿ ಅಂತಂದರೆ ಅದು ಸಂಪ್ರದಾಯಗಳು, ಪದ್ಧತಿಗಳು, ಆಚಾರಗಳು ಹೇಳ್ತೀವಿ. ಇನ್ನು ಹೊಂದಿಸಿ ಬರೆಗೆ ಹೋದಾಗ ಆಗಸ್ಟ್ ಕೋಮ್ಟೆ ಅವರ ಕೃತಿ ಪಾಸಿಟಿವ್ ಫಿಲಾಸಫಿ. ಗೈಮನ್ ಸ್ಯಾಫ್ಟ್ ಇವ್ರದ್ದು ಫರ್ಡಿನಾಂಡ್ ಟೋನಿಸ್. ಇನ್ನು ಕೃಷಿಕ ಸಮಾಜದ ಲಕ್ಷಣ ಅಂತಾರೆ ಅದ್ರ ಕೃಷಿ. ಹೊಂದಾಣಿಕೆ ನಿಮಗೆಲ್ಲ ಗೊತ್ತಿದೆ, ಒಪ್ಪಂದ ಅಥವಾ ರಾಜಿ. ಸಾಂಸ್ಕೃತಿಕ ಹಿಂಬಳಿಕೆ ಅಂತಂದರೆ ಆರ್ಬನ್ ಅಂಥೇಳಿ ಒಂದು ಏನಪ್ಪ ಅಂತ ಸಿದ್ಧಾಂತವನ್ನು ಕೊಡ್ತಾರೆ. ಇನ್ನು ಬಿಟ್ಟ ಸ್ಥಳವನ್ನು ನೋಡ್ತಾ ಹೋದಾಗ ಇಲ್ಲಿ ಕಿನ್ಶಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಡಾಕ್ಟರ್ ಇರಾವತಿ ಕರ್ವೆ. ಸಂಸ್ಥೆಗೆ ಒಂದು ಉದಾಹರಣೆ ಕಾಲೇಜು. ಸಾಮಾಜಿಕ ನಿಯಂತ್ರಣ ಪರಿಕಲ್ಪನೆ ಬಳಕೆಗೆ ತಂದವರು A. ರಾಸ್. ಸ್ವಾಂಗೀಕರಣ ಸಹಾಯಕವಾದ ಒಂದು ಅಂಶ ಅಂತಂದರೆ ಅದು ಶಿಕ್ಷಣ. ಸಾಮಾಜೀಕರಣದ ಅನೌಪಚಾರಿಕ ನಿಯೋಗದ ಉದಾಹರಣೆ ಅಂತಂದರೆ ಅದು ಸಮವಯಸ್ಕರ ಸಮೂಹ ಅಂತ ಹೇಳ್ತೀವಿ. ಇನ್ನು ಮುಂದುವರೆದಂತೆ ಕೆಳಗಿನ ಪ್ರಶ್ನೆಗೆ ಒಂದು ಪದದಲ್ಲಿ ವಾಕ್ಯ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊಸಿಯಾಲಜಿ ಪದ ಉತ್ಪತ್ತಿಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊಸಿಯಾಲಜಿ ಅನ್ನೋದು ಲ್ಯಾಟಿನ್ ಭಾಷೆಯ ಸೋಸಿಯತ್ ಮತ್ತು ಗ್ರೀಕ್ ಭಾಷೆಯ ಲ್ಯಾಗೋಸ್ ಎಂಬ ಪದದಿಂದ ಬಂದಿದೆ. ಇನ್ನು ಸಂಘ ಎಂದರೇನು? ಸಾಮಾನ್ಯ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಂಘಟಿತವಾದ ಜನಸಮೂಹವನ್ನು ನಾವು ಸಂಘ ಅಂತ ಕರಿತೇವೆ. ಸಮುದಾಯ ಎಂದರೇನು? ನಮ್ಮವರು ಎಂಬ ಭಾವನೆಯೊಂದಿಗೆ ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ನಾವು ಸಮುದಾಯ ಅಂತ ಕರಿತೀವಿ. ಇನ್ನು ಸ್ಪರ್ಧೆ, ಪ್ರತಿಸ್ಪರ್ಧಿಗಳನ್ನು ಹಿಂದೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯ ಸಾಧಿಸುವ ಪ್ರಯತ್ನ, ಅದಕ್ಕೆ ನಾವು ಸ್ಪರ್ಧೆ ಅಂತ ಕರಿತೀವಿ. ಇನ್ನು ಸ್ವಾಂಗೀಕರಣ, ವ್ಯಕ್ತಿ ಅಥವಾ ಸಮೂಹಗಳ ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ಪಡೆಯುವ ಪ್ರಕ್ರಿಯೆಯನ್ನು ಸ್ವಾಂಗೀಕರಣ ಅಂತ ಹೇಳ್ತೀವಿ. ಸೊ ಈ ರೀತಿ ನಿಮಗೆ 1 ಅಂಕದ ಪ್ರಶ್ನೆಗಳು ಮಿಡ್ ಟರ್ಮ್ ಪ್ರಶ್ನೆಯಲ್ಲಿ ಬರುವಂಥದ್ದು ಕಡ್ಡಾಯವಾಗಿ ಅಂತ ಹೇಳ್ತೀನಿ ನಿಮಗೆ. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಬೇಕಾದ 5 ಪ್ರಶ್ನೆಗಳಂದರೆ 10 ಅಂಕಗಳಿಗೆ ಸಂಬಂಧಪಟ್ಟಂತೆ ಸಮಾಜಶಾಸ್ತ್ರ ಹೋಗೋಕ್ಕೆ ಕಾರಣವಾದ 2 ಅಂಶಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನಾನು ಈ ವಿಡಿಯೋದಲ್ಲಿ ನಿಮಗೆ ಪಾಸಿಂಗ್ ಅಂಕಗಳನ್ನು ಮಾತ್ರ ತೆಗೆದುಕೊಂಡು ಬಂದಿದ್ದೀನಿ. ಸೊ 5 ಮತ್ತು 10 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರೋದರಿಂದ ಯಾವೆಲ್ಲ ಬರ್ತವೆ ಅನ್ನೋದು ಸಹ ನೀವು ಗಮನಿಸಬೇಕು. 1 ಅವಳಿ ಕ್ರಾಂತಿಗಳು, 2 ವಿಭಿನ್ನ ಸಮಾಜಗಳು ಅಂಥೇಳಿ ಬರ್ತವೆ. ಇನ್ನು ವಿಜ್ಞಾನದ 2 ಪ್ರಕಾರಗಳಿವೆ, ಒಂದು ಭೌತ ವಿಜ್ಞಾನ, ಇನ್ನೊಂದು ಸಮಾಜ ವಿಜ್ಞಾನ ಅಂತ ಹೇಳ್ತೀವಿ. ಇನ್ನು ಸಮಾಜವನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ತಾರೆ. ಮೆಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ ಅಂತೇಳಿ ಅವ್ರು ಕರೆದ್ರು. ಇನ್ನು ಸಮುದಾಯದ 2 ಮೂಲಾಂಶಗಳನ್ನು ತಿಳಿಸಿ. ಸ್ವಾಭಾವಿಕತೆ, 2 ಸಾಮಾಜಿಕ ನಿಯಂತ್ರಣ. ಇನ್ನು ಸಾಮಾಜಿಕ ನಿಯಂತ್ರಣದ 2 ನಿಯೋಗಿಗಳನ್ನು ಹೆಸರಿಸಿ. 1 ನಾಯಕತ್ವ, ಇನ್ನೊಂದು ಕಾನೂನು ಅಂತ ಹೇಳ್ತೀವಿ. ಇನ್ನು ಅಂತ್ಯಕ್ರಿಯೆ 2 ಮೂಲಾಂಶಗಳಂದರೆ 1 ಸಂಪರ್ಕ, 2 ಸಂವಹನ ಅಂತ ಹೇಳ್ತೀವಿ. ಇನ್ನು ಸಂಘರ್ಷದ 2 ಲಕ್ಷಣಗಳನ್ನು ತಿಳಿಸಿ. ಸಾರ್ವತ್ರಿಕವಾದದ್ದು, ಪ್ರಜಾ
ಪೂರ್ವವಾದ ಕ್ರಿಯೆಯಾಗಿದೆ. ನಾನಿಲ್ಲಿ ಕೇವಲ 5 ಕೊಟ್ಟಿಲ್ಲ, ಒಟ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ. ಸೊ ಅವನು ಗಮನಿಸಿ. ಸಂಸ್ಕೃತಿಯ ವ್ಯಾಖ್ಯಾನಿಸಿ ಅಂತ ಕೊಟ್ಟಿದ್ದಾರೆ. ಮ್ಯಾಲಿನೋವ್ಸ್ಕಿ ಅವರ ಪ್ರಕಾರ ಮಾನವ ತನ್ನ ಜೀವನ ಗೊತ್ತು ಗುರಿಗಳನ್ನು ಈಡೇರಿಸಿಕೊಳ್ಳಲು ಮಾನವನೇ ನಿರ್ಮಿಸಿಕೊಂಡ ಸಾಧನೆಯೇ ಸಂಸ್ಕೃತಿ ಅಂಥೇಳಿ ಅವ್ರು ಕರೆದ್ರು. ಇನ್ನು ಸಾಮಾಜೀಕರಣದ 2 ಹಂತಗಳಂದರೆ ಒಂದು ಔಪಚಾರಿಕ, ಇನ್ನೊಂದು ಅನೌಪಚಾರಿಕ ಸಾಮಾಜೀಕರಣ ಹಂತಗಳು ಅಂತ ಹೇಳ್ತೀವಿ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 10 ರಿಂದ 15 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಶ್ನೆಗಳು ಯಾವ ಬಂದಿವೆ ಅಂತ ಸ್ವಲ್ಪ ಗಮನಿಸ್ತಾ ಹೋಗಿ. ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸಮಾಜಶಾಸ್ತ್ರ ಬೆಳವಣಿಗೆಯಲ್ಲಿ ಆಗಸ್ಟ್ ಕುಮ್ಟ್ ಅವರ ಪಾತ್ರ ವಿವರಿಸಿ. ಸಾಮಾಜಿಕ ಸಮೂಹದ ಲಕ್ಷಣಗಳನ್ನು ವಿವರಿಸಿ. ಈ ಪ್ರಶ್ನೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಕಡ್ಡಾಯವಾಗಿ ಬರ್ತದೆ, ಸ್ವಲ್ಪ ಗಮನಿಸ್ಕೊಳ್ಳಿ. ಇನ್ನು ಪ್ರಾಥಮಿಕ ಸಮೂಹದ ಲಕ್ಷಣಗಳನ್ನು ವಿವರಿಸಿ. ಈ ಪ್ರಶ್ನೆ ಸಹ ಕಡ್ಡಾಯವಾಗಿ ಬರ್ತದೆ, ಸೊ ನೆನಪಿರಲಿ ನಿಮಗೆ. ಇನ್ನು ಕಾನೂನಿನ ಲಕ್ಷಣಗಳನ್ನು ವಿವರಿಸಿ. ಸ್ಪರ್ಧೆಯ ಸಾಮಾಜಿಕ ಮಹತ್ವವನ್ನು ವಿವರಿಸಿ. ಒಟ್ಟು ನಿಮಗಿಲ್ಲಿ ಬೇಕಾದ 6 ಪ್ರಶ್ನೆಗಳನ್ನು ಬರೀಬೇಕು. ಇನ್ನು ಜಾರ್ಜ್ ಸಿಮ್ಮೆಲ್ ಅವರ ವಿವರಿಸಿದ ಸಂಘರ್ಷದ ಪ್ರಕಾರಗಳನ್ನು ವಿವರಿಸಿ. ಇನ್ನು ಸಂಸ್ಕೃತಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಈ ಸಂಸ್ಕೃತಿ ಮೇಲೆ ನಿಮಗೆ 5 ಅಂಕದ ಆ್ಯನ್ಯುವಲ್ ಎಕ್ಸಾಮ್ ಕೇಳ್ತಾರೆ, ನೆನಪಿರಲಿ. ಸಾಮಾಜೀಕರಣದಲ್ಲಿ ಸಮೂಹ ಮಾಧ್ಯಮಗಳ ಪಾತ್ರವನ್ನು ವಿವರಿಸಿ. ನೋಡಿರಿ, ಸಮೂಹ ಮಾಧ್ಯಮಗಳ ಪಾತ್ರ ಏನು ಅಂತೇಳಿ ನೀವು ಸಾಮಾಜೀಕರಣದಲ್ಲಿ ವಿವರಿಸಬೇಕಾಗ್ತದೆ. ಇನ್ನು ನಾನು ಬೇಕಾದ 2ಕ್ಕೆ 10 ಅಂಕದ ಪ್ರಶ್ನೆಗೆ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮದೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ವೀಡಿಯೋಗಳನ್ನು ಇನ್ನೂ ಯಾರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿಲ್ಲ, ದಯವಿಟ್ಟು ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಕಮೆಂಟಲ್ಲಿ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಸಮಾಜಶಾಸ್ತ್ರ ಉಪಯುಕ್ತತೆಯನ್ನು ಕುರಿತು ಬರೆಯಿರಿ 10 ಅಂಕದ ಪ್ರಶ್ನೆಗೆ. ಇನ್ನು ಸಮಾಜದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಹೊಂದಾಣಿಕೆ ಎಂದರೇನು, ಅದು ಪ್ರಮುಖ ವಿಧಾನ ಅಥವಾ ರೂಪಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಇನ್ನು ಪ್ರಮುಖವಾಗಿ ಮತ್ತು ಕಡ್ಡಾಯವಾಗಿ ಕೆಲವು ಪ್ರಶ್ನೆಗಳು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಬರ್ತವೆ ಅಂತ ಹೇಳಿದೆ. ಅದರಲ್ಲಿ ಒಂದನೇದ್ದು ಸಮಾಜದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಆದರೆ ಇನ್ನೊಂದು ಸಾಮಾಜೀಕರಣವನ್ನು ವ್ಯಾಖ್ಯಾನಿಸಿ. ಸಾಮಾಜೀಕರಣದಲ್ಲಿ ಸಂಸ್ಕೃತಿಯ ಪಾತ್ರವನ್ನು ವಿವರಿಸಿ ಅಂತ ಕೊಡ್ತಾರೆ. ಸೊ ಇಲ್ಲಿ ನಿಮಗೆ ಈ ಪ್ರಶ್ನೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಅಂದರೆ ಈ ಒಂದು ನೀವು ವಾರ್ಷಿಕ ಪರೀಕ್ಷೆ ಬರೀತಿರಲ್ಲ, ಆ ಪರೀಕ್ಷೆಯಲ್ಲಿ ಸಾಮಾಜೀಕರಣವನ್ನು ಯಾರು ವ್ಯಾಖ್ಯಾನ ಕೊಟ್ಟರು ಮತ್ತು ಅದು ಈ ಒಂದು ಸಂಸ್ಕೃತಿಯ ಪಾತ್ರವನ್ನು ಯಾವ ರೀತಿ ಅಲ್ಲಿ ತನ್ನದೇ ಆದ ಪಾತ್ರವನ್ನು ಒಳಗೊಂಡಿದೆ ಅಂತ ಹೇಳಿದಾಗ ಈ ಪ್ರಶ್ನೆ ನಿಮಗೆ ಭಾಳ ಸರಿ ಕೇಳ್ತದೆ. ಇನ್ನು 5 ಅಂಕದಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ ನಿಮಗೆ. ನಾನು ಆಗಲೇ ಹೇಳಿದೆ ಪ್ರಾಥಮಿಕ ಸಮೂಹದ ಲಕ್ಷಣಗಳು. ಈ ಪ್ರಶ್ನೆ ಸಹ ಆ್ಯನ್ಯುವಲ್ ಎಕ್ಸಾಮ್ಗೆ ಕಡ್ಡಾಯವಾಗಿ ಬರುವಂಥದ್ದು. ಇನ್ನು ಮುಂದುವರೆದಂತೆ ಇನ್ನು 2 ಅಂಕದಲ್ಲಿ ಯಾವ ಬರ್ತವೆ ಸರ್ ಅಂತಂದಾಗ, ಸಮಾಜಶಾಸ್ತ್ರ ಉಗಮ ಕಾರಣವಾದ 2 ಅಂಶಗಳು, ಆ ಪ್ರಶ್ನೆ ಬರ್ತದೆ. ಇನ್ನು ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿ, ಈ ಒಂದು 2 ಪ್ರಶ್ನೆಗಳು. ಜೊತೆಗೆ ಈ ಸಮೂಹದ 2 ಮೂಲಾಂಶಗಳನ್ನು ತಿಳಿಸಿ, ಈ ಪ್ರಶ್ನೆಯು ಸಹ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂತಹ ಸಾಧ್ಯತೆಗಳಿಂದ ದಯವಿಟ್ಟು ಈ ಪ್ರಶ್ನೆಗಳನ್ನು ಎಲ್ಲ ಮೇಲಿನ ಮೇಲೆ ಓದ್ಕೊಳ್ಳಿ ಅಂತ ಹೇಳ್ತೀನಿ. ಮಿಡ್ ಟರ್ಮ್ ಬರುವಂಥ ಪ್ರಶ್ನೆಗಳು ಸಹ ಕೆಲವೊಂದು ಸಾರಿ ಆ್ಯನ್ಯುವಲ್ ಎಕ್ಸಾಮ್ ಬರ್ತವೆ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಇನ್ನೇನು ಕೆಲವು ಡಿಸ್ಟ್ರಿಕ್ಟ್ನಲ್ಲಿ ಈ ಪರೀಕ್ಷೆ ನಡೆಯೋದರಿಂದ ಎಲ್ಲ ಪ್ರಶ್ನೆ ಪತ್ರಿಕೆಗೆ ಉಪಯುಕ್ತವಾಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.